ನಮಸ್ಕಾರ. ಹೆಸರು ಮ್ಯಾಮ್ ನಿಮ್ದು? ಮೋನಿಕಾ ಅಂತ. ಓಕೆ, ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ ನೀವು? ನಾವು ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀರಾ. ಹೇಗಿರುತ್ತೆ ಮ್ಯಾಮ್ ಟೇಸ್ಟ್ ಎಲ್ಲ? ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ನಾವು ರೆಗ್ಯುಲರ್ ಆಗಿ ಬರ್ತೀವಿ ಇಲ್ಲಿ. ಓಕೆ. ಸೊ ಕಸ್ಟಮರ್ ಸರ್ವಿಸು ಕೂಡ ಚೆನ್ನಾಗಿದೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮೇಡಮ್, ಹೊಸಕೋಟೆಗೆ ಯಾವತ್ತೂ ಹೋಗಿ ತಿಂದಿದ್ದೀರಾ ಇಲ್ಲ ಇಲ್ಲಿ ಚೆನ್ನಾಗಿರುತ್ತಾ? ಅಷ್ಟು ದೂರ ಹೋಗೋಕ್ಕಿಂತ ಇಲ್ಲಿ ಬರೋದು ಬೆಟ್ರಾ? ಹೇಗೆ ಸರ್? ಹೊಸಕೋಟೆಯಲ್ಲಿ ತಿಂದಿದ್ದೀವಿ, ಬಟ್ ಹೈಟ್ ಜಾಸ್ತಿ ಅಲ್ಲಿ. ಇಲ್ಲಿ ಮನೆ ಹತ್ರ ಅಲ್ವಾ ಬಂದು. ಓಕೆ. ಟೇಸ್ಟ್ ವೈಸ್ ಹೇಳೋದಾದ್ರೆ ಸರ್ ಕಂಪೇರ್ ಮಾಡ್ಬೋದಾ? ಚೆನ್ನಾಗಿರುತ್ತೆ. ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲೇ ಚೆನ್ನಾಗಿರುತ್ತೆ. ನಾರ್ಮಲ್ ವೈಟ್ ಪಲಾವ್ ಥರ ಇರುತ್ತೆ ಕಂಪೇರ್ಗೆ. ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ಸರ್, ಇಬ್ಬರೇ ಬರ್ತಾ ಇದ್ದೀರಾ ಫ್ಯಾಮಿಲಿ ಏನಾದ್ರು? ನಾವು ರೆಗ್ಯುಲರ್ ಆಗಿ ಫ್ಯಾಮಿಲಿಗೆ ಬೇಕಂದ್ರೆ ಪಾರ್ಸಲ್ ತಗೊಂಡು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಡಿಜಿಟಲ್ ಕುಟುಂಬದ ಅನ್ನದಾತರಿಗೆ. ಇವತ್ತು ನಾನಿದ್ದೀನಿ ಬೆಳಗ್ಗೆ 4 ಗಂಟೆಗೆ. ಎಲ್ಲಿ ಅಂತೀರಾ? ರಾಜ್ಕುಮಾರ್ ಸಮಾಧಿ ಅಪೋಸಿಟಲ್ಲಿ. ಸೊ ನಾನು ನೋಡ್ತಾ ಇರ್ಬೋದು ಗೌಡ್ರ ಹಳ್ಳಿ ಮನೆ ಅಂತ. ಇಲ್ಲಿ ನೀವು ಹೊಸಕೋಟೆ ದಮ್ ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ ಬರಲೇಬೇಕು ಬೆಳಗ್ಗೆ. ಯಾಕೆಂದರೆ 4 AM ಬಿರಿಯಾನಿ ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲರೂ ತುಂಬ ಜನ ಹೊಸಕೋಟೆಗೆ ಹೋಗ್ತಾರೆ ಬಿರಿಯಾನಿಯನ್ನು ಟೇಸ್ಟ್ ಮಾಡೋದಕ್ಕೆ. ಸೊ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ ಅಂತ. ಹಾಗೆ ಇಲ್ಲಿ ಕಾಂಬೋ ಆಫರ್ಸ್ ನಡೀತಾ ಇದೆ. ಒಂದು ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಹಾಗೆ ಕಬಾಬ್ ಆಫರ್ಸ್ ನಡೀತಾ ಇದೆ. ಸೊ ಯಾರೆಲ್ಲ ಇನ್ನೂ ತಡ ಮಾಡ್ತಿದ್ದೆ, ಬನ್ನಿ, ವಿಸಿಟ್ ಹಾಕಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಮೇಡಮ್ ನಮಸ್ತೆ ಸರ್, ತಮ್ಮ ಹೆಸರು ಸರ್? ನವೀನ್ ಕುಮಾರ್ ಅಂತ. ಯಾವಾಗಿಂದ ಸ್ಟಾರ್ಟ್ ಆಯ್ತು ಸರ್ ಇದು? ಮೇಡಮ್ ಆಕ್ಚುಲಿ ನಮ್ದು ರೆಸ್ಟೋರೆಂಟ್ ಬಿಸ್ನೆಸ್ ಬಂದು ಒಂದು 8 years ಆಯ್ತು. ಇದು ಆಕ್ಚುಲಿ 8 years ಆನಿವರ್ಸರಿ ರನ್ನಿಂಗ್ ನಡೀತಾ ಇರೋದು ಇವಾಗ. ಇವಾಗ ಒನ್ ಪ್ಲೇಸ್ ಇವಾಗ ನೈಟ್ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಬಂದು ನಾವು ಒಂದು ಆಲ್ಮೋಸ್ಟ್ 1 year ಆಯ್ತಾ ಬಂತು ಮೇಡಮ್. 1 year ಇಂದ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಏನು ಮಾಡ್ತಾ ಇದ್ದೀರಿ ಮ್ಯಾಮ್? ಪ್ರೀವಿಯಸ್ ನಾನು ಮೊದಲು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಒಂದು ಮಣಿಪಾಲ್ ಗ್ರೂಪ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದೆ ಮೇಡಮ್. ಓಕೆ ಸರ್, ಜಾಬ್ ಬಿಟ್ರಾ ಇಲ್ಲ ನಾವು ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ ಕೆಲವರು ಬರ್ತಾರೆ, ಅವ್ರಿಗೆ ಏನು ಹೇಳ್ತೀರಾ ಸರ್? ಇಲ್ಲ ಮೇಡಮ್, ಬಿಸ್ನೆಸ್ ಇವಾಗ ಅದು ಒಳ್ಳೆ ಇದಿದೆ. ಬಟ್ ಇವಾಗಿನ ಇರೋ ರೈಟ್ ಆಫ್ ಕಾಸ್ಟ್ ಅಲ್ಲಿ ಭಾಳ ಬಿಸ್ನೆಸ್ ರನ್ ಮಾಡೋದು ಭಾಳ ಕಷ್ಟ ಇದೆ. ಬಟ್ ಏನಂದ್ರೆ ಮಾಡ್ಕೊಂಡ್ಬಿಟ್ಟಿದೀವಲ್ಲ ಅಂತ ಇವಾಗ ಆಲ್ಮೋಸ್ಟ್ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಬೆಟರ್. ಈಗಿನ ಸಿಚುವೇಶನ್ಗೆ ಸ್ವಲ್ಪ ಕಷ್ಟ ಇದೆ, ಬಿಸ್ನೆಸ್ ಎಲ್ಲ ಸ್ವಲ್ಪ ಕಷ್ಟ ಇದೆ ಮೇಡಮ್. ಓಕೆ ಸರ್, ನಾವು ಹೊರಗಡೆ ಮಾತಾಡಿಸ್ತಾ ಇದ್ವಿ, ಹೊಸಕೋಟೆಗೆ ಹೋಗೋಕ್ಕಿಂತ ಇಲ್ಲೇ ಬಂದು ತಿನ್ನಿ ಅಂತ ಕೆಲವರು ಸಜೆಸ್ಟ್ ಮಾಡಿದ್ರು. ಸೊ ಏನು ವಿಶೇಷ ಸರ್? ಮ್ಯಾಮ್ ಸೇಮ್ ಅಲ್ಲಿನ ಏನು ಒಂದು ಟೇಸ್ಟ್ ಇದೆ, ಸೇಮ್ ಟೇಸ್ಟ್ ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ಒಂದು ದೊಡ್ಡ ಹೋಟೆಲಲ್ಲಿ ಮಾಡ್ತಿದ್ದ ಕುಕ್ಕೆ ನಮ್ಮ ಹತ್ರ ಇವಾಗ ಇಲ್ಲಿ ವರ್ಕ್ ಅವರೇ ಪ್ರಿಪೇರ್ ಮಾಡ್ತಾರೆ. ಅದು ಅದರಿಂದ ಸೇಮ್ ಅಲ್ಲಿ ಏನು ಸಿಗುತ್ತೆ ಕ್ವಾಲಿಟಿ. ಆಮೇಲೆ ಬಟ್ ಅಲ್ಲಿಂದ ಬೆಟರ್ ಕ್ವಾಲಿಟಿ ಇದೆ. ಅಲ್ಲಿ ಏನಂದರೆ ಬಲ್ಕಾಗಿ ರೆಡಿ ಆಗೋದ್ರಿಂದ ಸ್ವಲ್ಪ ಅಲ್ಲಿ ಕ್ವಾಲಿಟಿ ಸರ್ವಿಸಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಬಟ್ ಸರ್ವಿಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಬೆಟರ್ ಸರ್ವಿಸ್ ಆಮೇಲೆ ಬೆಟರ್ ಕ್ವಾಲಿಟಿ, ಅದಕ್ಕಿಂತ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡಿ ನಾವು ಇದು ಮಾಡ್ತಾ ಇದ್ದೀವಿ. ಸರ್, ಈಗ 1 by 1 ಆಫರ್ ನಡೀತಾ ಇದೆ ಸರ್, ಅದು ಏನು ವಿಶೇಷ? ನಮ್ಮದು ಹೋಟೆಲ್ದು 8 year ಆ್ಯನಿವರ್ಸರಿ ಪ್ಲಸ್ ಇವಾಗ ಇಂಡಿಪೆಂಡೆನ್ಸ್ ಡೇ ಎಲ್ಲ ಇರೋದ್ರಿಂದ ಅದು ಆಫರ್ ಇದು ಮಾಡಿದ್ವಿ ಮೇಡಮ್. ಈ ಮಂತ್ ಫುಲ್ಲು ಇದು ಆಫರ್ ರನ್ನಿಂಗ್ ಇರುತ್ತೆ ಸರ್. ಇದು ಎಷ್ಟು ದಿನ ಇರುತ್ತೆ ಸರ್ ಆಫರ್? ಮ್ಯಾಮ್ ಈ ಮಂತ್ ಆಗಸ್ಟ್ ಮಂತ್ ಫುಲ್ ಮಂತ್ ಇರುತ್ತೆ ಆಫರ್ ರನ್ನಿಂಗ್. ಸರ್, ಏನೇನು ಸಿಗುತ್ತೆ ಸರ್ ಐಟಮ್ಸ್? ಮ್ಯಾಮ್ ಚಿಕನ್ ಬಿರಿಯಾನಿ 1+1 200 rupees ಇದೆ. ಬಿರಿಯಾನಿ ಪ್ಲಸ್ ಕಬಾಬ್ 200 rupees ಇದೆ. ಆಮೇಲೆ ನಮ್ದು ಅರ್ಲಿ ಮಾರ್ನಿಂಗ್ ಎವ್ರಿ ಡೇ 4 o'clock ಇಂದ ಇಡ್ಲಿ, ಕಾಲ್ ಸೊಪ್ಪು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇವನ್ ವೆಜ್ಜಲ್ಲೂ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ಚಟ್ನಿ ಎಲ್ಲ ಸಿಗುತ್ತೆ ಮೇಡಮ್. ಓಕೆ, ನೀವು ವೆಜ್ ಬರೋರ್ಗೂ ವೆಜ್ ಸಿಗುತ್ತೆ? ವೆಜ್ ಬರೋರ್ಗೂ ವೆಜ್ ಸಿಗುತ್ತೆ. ಇವಾಗ ಲೇಟೆಸ್ಟ್ ಆಗಿ ಇವಾಗ ಕ್ರ್ಯಾಬ್ ಸೂಪ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಕ್ರ್ಯಾಬ್ ಸೂಪ್ ಸಿಗುತ್ತೆ. ಓಕೆ ಸರ್, ಇದು 4 AM ಬಿರಿಯಾನಿ ಕಂಟಿನ್ಯೂಸ್ ಇರುತ್ತಾ ಹೇಗೆ ಸರ್? ಇಲ್ಲ, ಇದು ರೆಗ್ಯುಲರ್ ಆಗಿದೆ ಮೇಡಮ್. ರೆಗ್ಯುಲರ್ ಮಂಡೇ ಮಾತ್ರ ಹಾಲಿಡೇ ಇದೆ, ಎವ್ರಿ ಡೇ ರನ್ನಿಂಗ್ ಇದೆ ಮೇಡಮ್. ಸರ್, ರೆಸ್ಪಾನ್ಸ್ ಹೇಗಿದೆ ಸರ್? ಜನ ಏನು ಹೇಳ್ತಾರೆ ತಿಂದು? ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಗ್ರಾಡ್ ಗ್ರೇಸ್ ನಮ್ಮ ಕಸ್ಟಮರ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ತಕ್ಕನಾಗಿ ನಾವು ಆದಷ್ಟು ಸರ್ವಿಸ್ ಕೊಡೋ ಪ್ರಯತ್ನ ಕೊಡ್ತಾ ಇದೀವಿ ಮೇಡಮ್. ಓಕೆ ಸರ್, ಈಗ ನೀವು ಸದ್ಯಕ್ಕೆ ನಿಮ್ಮ ಜೊತೆ ಯಾರು ನಿಂತಿದ್ದಾರೆ ಸರ್ ಮಾಡೋದು? ಮೇಡಮ್, ನನಗೆ ಬ್ಯಾಕ್ ಸಪೋರ್ಟ್ ಆಗಿ ನನ್ನ ಜೊತೆಗೆ ನಮ್ಮ ತಾಯಿ, ಆಮೇಲೆ ನಮ್ಮ ವೈಫ್, ಅವರು ತುಂಬ ಸಪೋರ್ಟ್ ತುಂಬ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ನಮ್ದು 3 ರೆಸ್ಟೋರೆಂಟ್ ಇದೆ. ಒಂದು ಗೌಡ್ರ ಮನೆ ಅಂತ ಇಲ್ಲೇ ಪಕ್ಕದಲ್ಲಿದೆ, ಇನ್ನೊಂದು ಗೌಡ್ರ ಮನೆ ಅಂತ ಇಲ್ಲೇ ನಿಯರೆಸ್ಟ್ ಇದೆ. ಎಲ್ಲ ನಿಯರೆಸ್ಟ್ ಅಲ್ಲಿ ಸ್ವಲ್ಪ ಮೊಬೈಲ್ ಕ್ಯಾಂಟೀನ್ಸ್ ಎಲ್ಲ ರನ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಗೌಡ್ರು ಹಳ್ಳಿ ಮನೆ ಅಂತಾನೂ ಇದೆ, ಆ ಜೊತೆಗೆ ಹೊಸಕೋಟೆ ದಮ್ ಬಿರಿಯಾನಿ. ನಮ್ದು 2 ರೆಸ್ಟೋರೆಂಟ್ ಇದೆ ಮೇಡಮ್. ಒಂದು ಗೌಡ್ರ ಮನೆ ಅಂತ, ಇನ್ನೊಂದು ಗೌಡ ಹಳ್ಳಿ ಮನೆ ಇದು. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಗೌಡ್ರ ಮನೆ ಅಂತ. ಆ ಹೋಟ್ಲದೇ 8 year ಆ್ಯನಿವರ್ಸರಿ ನಡೀತಾರೆ. ಸರ್, ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಜಾಬ್ ಬಿಟ್ಟು ಈ ಕೆಲಸ ಬೇಡ, ಬಿಸ್ನೆಸ್ ಎಲ್ಲ ಅದು ನಮ್ಗೆ ಆಗುತ್ತೋ ಇಲ್ವೋ ಅಂತ ಒಂದಷ್ಟು ಟಾಕ್ ಬಂದೇ ಬರುತ್ತೆ. ಖಂಡಿತ. ನೀವು ಹೇಗೆ ಫೇಸ್ ಮಾಡಿದ್ರಿ ಅದು? ಇಲ್ಲ ಮ್ಯಾಮ್, ನಮ್ಮ ತಾಯಿ ಮೇಯ್ನ್ ಅವ್ರ ಸಪೋರ್ಟಿಂದ ನಾನು ಮಾಡ್ತೀನಿ, ಇನ್ನೇನು ಬೇಕಾದ್ರೆ ಮಾಡಪ್ಪ ನಾನು ಮಾಡ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ
ಅವ್ರು ನಮ್ಮ ತಾಯಿ ಮೇಲೆ ನಮ್ಮ ವೈಫ್ ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಮ್ಯಾಮ್ ಇದು ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಅಲ್ಲೇ, ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ರಿಂಗ್ ರೋಡ್ ಸರ್ವಿಸ್ ರೋಡಲ್ಲೇ ಇದೆ. ಈಗ ಹೊಸಕೋಟೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ, ವೀಕ್ಲಿ ಹೆಂಗಿಲ್ಲ 3 to 4 times ಬರ್ತಾ ಇರ್ತೀವಿ. ಈಗ ಯಾರ ಜೊತೆ ಬಂದಿದ್ದೀರಾ? ಫ್ರೆಂಡ್ಸ್ ಎಲ್ಲ ಇದಾರೆ ನೋಡಿ, ಇಲ್ಲಿ ಇದಾರೆ ನೋಡಿ, ಎಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ? ಸರ್ ಏನು ತಗೊಂಡ್ರಿ ಇಲ್ಲಿ? ಬಿರಿಯಾನಿ, ಬಿರಿಯಾನಿ ಚಿಕನ್ ಮಟನ್? ಚಿಕನ್ ಬಿರಿಯಾನಿ. ಓಕೆ, ಹೇಗಿತ್ತು ಸರ್ ಟೇಸ್ಟ್? ಚೆನ್ನಾಗಿತ್ತು, ಅದಕ್ಕೆ ಅಲ್ಲ ವಾರಕ್ಕೆ 3 ದಿವಸ ಬರೋದು. ಸೂಪರ್ ಸರ್, ಅಂದ್ರೆ ರೆಗ್ಯುಲರ್ ಕಸ್ಟಮರ್. ರೆಗ್ಯುಲರ್ ನಾವು. ಓಕೆ, ನೀವು ಎಲ್ಲಿಂದ ಬಂದಿರೋದು ಸರ್ ಈಗ? ಫ್ರೋಜನ್ ಬಾಟಲ್ ಕೆಲಸ ಮಾಡಿ ಹಿಂಗೆ ಮನ್ಕೊಂಡಿಂದ ಓಕೆ ಓಕೆ. ಹ್ಞೂ, ಎಲ್ಲಿಂದ ಅದೇ ಹೇಳಿದ್ದು. ಈಗ ಹೊಸಕೋಟೆಗೆ ಹೋಗ್ತಾರೆ ಎಷ್ಟೋ ಜನ, ಇಲ್ಲಿ ಬರ್ಬೋದಾ, ತಿನ್ಬೋದಾ? ನಾವು ಅಲ್ಲೂ ಹೋಗಿದ್ವಿ, ಬಟ್ ನಮ್ಗೆ ಅಲ್ಲೇ ಅಷ್ಟಿದೆ, ಅದಕ್ಕೆ ಇಲ್ಲೇ ಬರ್ತದೆ. ಇಲ್ಲಿ ಚೆನ್ನಾಗಿರುತ್ತೆ. ಅಲ್ಲೂ ಹೋಗಿದ್ವಿ, ಅಲ್ಲೇ ಹೋಗಿದ್ವಿ. ಓಕೆ ಅಲ್ಲ ಅಷ್ಟೇ ಲೈಕ್ ಅಲ್ಲ, ಅದಕ್ಕೆ ಇಲ್ಲಿ ಲೈಕ್ ಅಲ್ಲ, ಅದಕ್ಕೆ ಇಲ್ಲಿಗೆ ರೆಗ್ಯುಲರ್ ಆಗಿ ಬರೋದು. ಚಿಕನ್ ಬಿರಿಯಾನಿ ಬಿಟ್ಟು ನೆಕ್ಸ್ಟ್ ಏನು ತಗೊಂಡ್ರಿ ಸರ್ ಸ್ಟಾರ್ಟರ್? ನೆಕ್ಸ್ಟ್ ಕಬಾಬ್ ಟ್ರೈ ಮಾಡಿ, ಕಬಾಬ್ ಚೆನ್ನಾಗಿರುತ್ತೆ. ಸೂಪ್ ರೆಗ್ಯುಲರ್ ಕುಡಿತೀವಿ. ಹೌದು ಸರ್, ಸೂಪ್ ಬೇರೆ ಕುಡಿತಾ ಇದ್ದೀರಾ? ಓಕೆ ಸರ್, ಥ್ಯಾಂಕ್ ಯು.